सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्विषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेदः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वर तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः ಶ್ರೀಗುರುಭ್ಯೋ ನಮಃ ಶ್ರೀಮದ್ಭಾಗವತ ಪ್ರಥಮಸ್ಕಂದ ನವಮೋಧ್ಯಾಯದಲ್ಲಿ 26ನೇ ಶ್ಲೋಕ. अस्यानुभावं भगवान् वेदगुह्यतमं शिवः देवर्षिः नारदः साक्षात् भगवान् कपिलो नृप ननु कृष्ण एव अयं धर्मः इति मां बोधयति न ईश्वरः येन तदनुविहितः प्रजाः पालयामि इत्यतः स एव कृष्णः इत्यतः इत्याह. ಅಂದ್ರೆ ನಾನಿನ್ನೇನು ಹೇಳಿಕ್ಕಿದ್ದೀನಿ ಅಂದ್ರೆ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳುವ ವಿಚಾರ ಇದು. ನಾನೇನು ನಿಮಗೆ ಉಪದೇಶ ಮಾಡ್ಲಿಕ್ಕಿದ್ದೀನಿ ಇದೆಲ್ಲವೂ ಕೂಡ ಸಾಕ್ಷಾತ್ ಪರಮಾತ್ಮನೇ ಹೇಳಿದ್ದು. ಸಯೇವ ಅಯಂ ಧರ್ಮ, ಪರಮಾತ್ಮನೇ ಧರ್ಮ ಸ್ವರೂಪಿ. ನನಗೆ ಧರ್ಮ ತಿಳಿಸಿಕೊಟ್ಟದ್ದು ಕೂಡ ಅವನೇ, ಅದರಿಂದ ಅವನೇ ಈಶ್ವರ ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಯೆಯ ಬಂಧಕ ಶಕ್ತಿಯ ಮೋಹಯನ್ ಅಹಮಪಿ ಮನುಷ್ಯ ಇತಿ ಭ್ರಮವಂತಂ ಕುರ್ವನ್. ಪರಮಾತ್ಮ ಏನ್ ಮಾಡಿದ್ದಾನೆ? ಕೃಷ್ಣ ತಾನು ಸಾಕ್ಷಾತ್ ನಾರಾಯಣ ಭೂಮಿಯಲ್ಲಿ ಅವತಾರ ಮಾಡಿದ್ದೆಲ್ಲ ಏನು? ಅಹಮಪಿ ಮನುಷ್ಯ ಇತಿ, ನಾನು ಕೂಡ ಮನುಷ್ಯ ಹಾಗೆ ಬುದ್ಧಿ ಬರುವಂತೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾನೆ. ಕೃಷ್ಣ ನೋಡಿದ್ರೆ ಯಾರು ಕೂಡ ದೇವರು ಅಂತ ಹೇಳಿರ್ಬಾರ್ದು, ಆ ತರ ನಡ್ಕೊಂಡಿದ್ದಾನೆ ಸ್ವಾಮಿ. ಆ ರೀತಿಯಾಗಿ ಮೋಹವನ್ನ ಉಂಟು ಮಾಡಿದ್ದಾನೆ. ಅಸ್ಯ ಅನುಭವಂ ಭಗವಾನ್ ವೇದ. ಹಾಗಿರುವಾಗ ಮತ್ತೆ ಪರಮಾತ್ಮನ ಸ್ವರೂಪವನ್ನ ಯಾರು ತಾನೇ ತಿಳಿಯಲು ಸಾಧ್ಯ? ಹಾಗೆ ಅಂದ್ರೆ ಭಗವಾನ್ ಸ್ವಯಂ, ಪರಮಾತ್ಮ ಸ್ವತಃ ತಾನೇ ಅದನ್ನ ತಿಳಿದಿದ್ದಾನೆ. ಇನ್ನು ಭಗವಾನ್ ಶಿವ, ರುದ್ರದೇವರು ಗೊತ್ತಿದೆ, ಅವರಿಗೆ ಗೊತ್ತಿದೆ. ದೇವರ್ಷಿ ನಾರದ, ದೇವರ್ಷಿಗಳಾದ ನಾರದರಿಗೆ ಗೊತ್ತಿದೆ ಪರಮಾತ್ಮನ ವಿಚಾರ ಏನು ಎಂತ ಎಲ್ಲ. ಸಾಕ್ಷಾತ್ ಭಗವಾನ್ ಕಪಿಲಃ, ಮುಖ್ಯವಾಗಿ ಪರಮಾತ್ಮನನ್ನ ಬಲ್ಲವ ಪರಮಾತ್ಮ ಸ್ವತಃ ತಾನೇ. ಕಪಿಲ ನಾಮಕನಾಗಿ ಪರಮಾತ್ಮ ಏನೋ ಅವತಾರ ಮಾಡಿದ್ದು ಆ ಪರಮಾತ್ಮನ ರೂಪ ಅದು. ಪರಮಾತ್ಮ ಸ್ವತಃ ತಾನು ತನ್ನನ್ನ ಬಲ್ಲ ಹಾಗೆ ಅಂತ. ಈ ರೀತಿಯಾಗಿ ದೇವರ ವಿಚಾರವನ್ನ ತಿಳಿಯೋದು ತುಂಬಾ ಕಷ್ಟ ಇದೆ. ನಾವೇ ನೋಡ್ಬೋದು, ಎಷ್ಟು ಜನ ಶ್ರವಣಕ್ಕೆ ಅಂತ, ಭಾಗವತ ಶ್ರವಣಕ್ಕೆ ಅಂತ ಎಷ್ಟು ಜನ ಬರ್ತಾರೆ ನೋಡಿ. ಎಲ್ಲರೂ ಏನೋ ಒಂದು ಏನ್ಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಹಾಗೆ ಬಂದು ಕೂತರು ಕೂಡ ಅರ್ಥ ಆಗೋದೇ ಇಲ್ಲ. ಪರಮಾತ್ಮನ ವಿಚಾರ ಅಷ್ಟು ಸುಲಭದಲ್ಲಿ ಸಿಗತಕ್ಕದ್ದಲ್ಲ. ಅದು ಎಲ್ಲರಿಗೂ ಸಿಗದ್ದಲ್ಲ, ಪುಣ್ಯವಂತರಿಗೆ ಸಿಗೋದು, ತಪಸ್ಸು ಮಾಡಿದವರಿಗೆ ಸಿಗೋದದು. ಅದ್ಭುತವಾದ ಪರಮಾತ್ಮನ ಲೀಲೆಗಳದು. ಯಂ ಮನ್ಯಸೆ ಮಾತುಲೇಯಂ ಪ್ರಿಯಂ ಪುತ್ರಂ ಸುಹೃತ್ತಮಂ ಅಕರೋಹೋ ಸಚಿವಂ ಧೂತಂ ಸೌಹೃದಾ ತಥಸಾರಥಿಂ. ಪರಮಾತ್ಮನ ಮಾಯೆ ಎಷ್ಟು ಇದೆ ಅಂದ್ರೆ, ಇವನು ಏನಾಗಿದ್ದಾನೆ? ಮಾತುಲೇಯ, ನಮ್ಮ ವಸುದೇವನ ಮಗ ಅಂತ ತಿಳ್ಕೊಂಡಿದ್ದಾರೆ. ಸಾಮಾನ್ಯ ಒಂದು ರಾಜ ವಸುದೇವನ ಮಗ ಇವರು ಅಂತ ತಿಳ್ಕೊಂಡಿದ್ದಾರೆ. ಪ್ರಿಯ ಮಿತ್ರ, ಪ್ರಿಯನಾದ ಮಿತ್ರ. ಸುಹೃತ್ತಮ, ಅನಿಮಿತ್ತವಾದ ಉಪಕಾರ ಮಾಡುವವರನ್ನ, ಯಾವ ನಿಮಿತ್ತವೂ ಇಲ್ಲ. ಈಗ ನಾವು ಯಾರೋ ಒಬ್ಬರಿಗೆ ಉಪಕಾರ ಮಾಡ್ತೀವಿ, ಯಾಕೆ? ಒಂದು ನಿಮಿತ್ತ, ಮಕ್ಕಳು ಮೊಮ್ಮಕ್ಕಳು ಪಕ್ಕದವರು ಅಕ್ಕಪಕ್ಕದವರು ಏನೋ ಮಾಡಿದ್ರೆ ನಾಳೆ ನಮಗೆ ಮಾಡ್ತಾರೋ ಏನೋ ಒಂದು ನಿಮಿತ್ತ ಇರುತ್ತದೆ. ಆದ್ರೆ ಪರಮಾತ್ಮ ಹಾಗಿಲ್ಲ ನೋಡಿ. ಯಾರಿಂದಲೂ ಕೂಡ ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಯಾರ ಅಪೇಕ್ಷೆಯೂ ಇಲ್ಲ ದೇವರಿಗೆ. ಆದ್ರೂ ಕೂಡ ಸತತವಾಗಿ ಕಂಟಿನ್ಯೂಸ್ ಆಗಿ ಉಸಿರಾಟ, ಊಟ, ವಸ್ತ್ರ, ಮನೆ, ಬಂಧು ಬಾಂಧವರು ಎಲ್ಲರನ್ನು ಕೊಟ್ಟು ಪ್ರತಿ ಕ್ಷಣದಲ್ಲೂ ಕೂಡ ಉಪಕಾರ ಮಾಡ್ತಾ ಇದ್ದಾನೆ.
ಅನಿಮಿತ್ತ ಬಂಧು ಯಾವ ನಿಮಿತ್ತ ಇಲ್ಲದವ ಅಂತ ಅರ್ಥ. ಅಕರೋಹೋ ಎಲ್ಲವನ್ನು ಮಾಡಿದ್ದಾನೆ. ಸಚಿವಂ ದೂತಂ ಸಚಿವ ಮಂತ್ರಿಯಂತೆ ಆಲೋಚನೆಯನ್ನು ಕೊಟ್ಟಿದ್ದಾನೆ. ದೂತನಾಗಿ ಪಾಂಡವರ ದೂತನಾಗಿ ಪರಮಾತ್ಮ ತಾನು ಹೋಗಿ ಕೌರವರ ಹತ್ರ ಮಾತಾಡಿ ಬಂದಿದ್ದಾನೆ. ಸಾರಥಿಂ ಅರ್ಜುನನಿಗೆ ಸಾರಥಿಯನ್ನು ಮಾಡಿದ್ದಾನೆ. ಇದೆಲ್ಲ ಒಂದು ಪರಮಾತ್ಮ ಮಾಡತಕ್ಕ ಕೆಲಸನ ಅದು, ಸಾರಥಿ ಇತ್ಯಾದಿಗಳು. ಆದರೂ ಕೂಡ ಪರಮಾತ್ಮ ಅರ್ಜುನನ ಮೇಲೆ ವಿಶೇಷವಾದ ಒಂದು ಅನುಗ್ರಹ ಕರುಣೆಯನ್ನು ತೋರಿಸಿ ಎಲ್ಲವನ್ನು ಮಾಡಿದ್ದಾನೆ. ಇದು ಭೀಷ್ಮರು ಹೇಳುವ ಮಾತು. ಸರ್ವಾತ್ಮನ ಸಮದೃಶೋ ಯದ್ವಯಸ್ಯಾನಹಂಕೃತೆ ತತ್ಕೃತಂ ಅತಿ ವೈಷಮ್ಯಂ ನಿರವಧ್ಯಸ್ಯ ನ ಕ್ವಚಿತ್. ಕೃಷ್ಣನೇ ಈಶ್ವರ. ಹಾಗೆಂದ್ರೆ ನೀಚವಾದ ಸಾರಥಿ ಮುಂತಾದ ಕರ್ಮಗಳನ್ನ ಯಾಕೆ ಮಾಡಿದ? ಹಾಗೆಂದ್ರೆ ಸರ್ವಾತ್ಮನಾಗಿದ್ದರೂ ಕೂಡ, ಸರ್ವಾತ್ಮ ಅಂದ್ರೆ ಸರ್ವಾಂತರ್ಯಾಮಿ ಅಂತ ಅರ್ಥ ಬರೀತಾರೆ. ಸರ್ವಾಂತರ್ಯಾಮಿ ಆದ ಪರಮಾತ್ಮ ಸಮದೃಶಃ ಯೋಗ್ಯತಾಂ ಅನುಸೃತ್ಯೇವ ಜೀವನ್ ಪಶ್ಯತಃ, ಯೋಗ್ಯತೆಗೆ ತಕ್ಕಂತೆ ಜೀವರನ್ನ, ಯಾವ ಜೀವರಲ್ಲಿ ಸಾತ್ವಿಕರಿದ್ದಾರೋ ಅವರಿಗೆ ಇನ್ನಷ್ಟು ಸಾತ್ವಿಕ ಕೆಲಸ, ರಾಜಸರಿಗೆ ರಾಜಸ ಬುದ್ಧಿ, ತಾಮಸರಿಗೆ ತಾಮಸ ಬುದ್ಧಿ ಇನ್ನು ಹೆಚ್ಚು ಬರುವಂತೆ ಎಲ್ಲ ವ್ಯಾಪಾರಗಳನ್ನು ಪರಮಾತ್ಮ ತಾನು ಮಾಡ್ತಾನೆ. ಅದರಿಂದ ತತ್ಕೃತಂ ನೀಚೋಚ್ಚ ಕರ್ಮಕೃತಂ ಮಮೇದಂ ಯೋಗ್ಯಂ ಇದಮಯೋಗ್ಯಂ ಮತಿರ್ವೈಷಮ್ಯಂ ಕ್ವಚಿದಪಿ ಕದಾಪಿ ನಾಸ್ತಿ. ಅದರಿಂದ ಆದರೆ ದೇವರು ಎಲ್ಲದೂ ದೇವರೇ ಮಾಡಬೇಕು. ಅವನೇ ಸ್ವತಂತ್ರ ಕರ್ತ ಅಂತ ಆದ ಮೇಲೆ ಸಾತ್ವಿಕ ಕಾರ್ಯನೂ ದೇವರೇ ಮಾಡಬೇಕು. ಸಾತ್ವಿಕ ಜೀವರಾಶಿಗಳೊಳಗಿದ್ದು ದೇವರೇ ಮಾಡಬೇಕು. ರಾಜಸ ಜೀವರಾಶಿಗಳಲ್ಲಿದ್ದು ರಾಜಸ ಕಾರ್ಯ ಅದು ದೇವರೇ ಮಾಡಬೇಕು. ಇನ್ನು ತಾಮಸರೊಳಗಿದ್ದು ತಾಮಸ ಕಾರ್ಯ ಅದು ಕೂಡ ದೇವರೇ ಮಾಡಬೇಕು. ಆ ಜೀವರಾಶಿಗಳು ಒಳ್ಳೇದಾಗಲಿ ಕೆಟ್ಟ ಕೆಲಸ ಮಾಡುವುದಕ್ಕಾಗಲಿ ಜೀವರಿಗೆ ಸ್ವಾತಂತ್ರ್ಯವೇ ಇಲ್ಲ, ಇಲ್ಲ ಪರಮಾತ್ಮನೇ ಮಾಡ್ತಾನೆ. ಹಾಗೆ ಅಂತ ಭೀಷ್ಮರು ಹೇಳ್ತಾ ಇದ್ದಾರೆ. ಅದರಿಂದ ದೇವರಿಗೆ ಸಮದೃಶಃ ಅಂತ ಹೆಸರು. ಅವರವರ ಯೋಗ್ಯತೆಯನ್ನು ನೋಡಿಕೊಂಡು ಪರಮಾತ್ಮ ಕೆಲಸ ಮಾಡಿ ಫಲಗಳನ್ನ ಕೊಡ್ತಾನೆ. ಅದರಿಂದ ದೇವರಿಗೆ ನೀಚ ಕರ್ಮ ಉಚ್ಚ ಕರ್ಮ ಅಂತ ಯಾವುದೇ ಇಲ್ಲ. ಯಾಕೆ? ಎಲ್ಲಾ ಕೆಲಸವನ್ನು ಮಾಡುವವ ಅವನೇ ಸ್ವತಂತ್ರವಾಗಿ. ಅದರಿಂದ ಸಜ್ಜನರು ಅಂತ ಹೇಳಿ ನೀಚ ಕೆಲಸವನ್ನ ಮಾಡದೇ ಇರೋದು ಆ ರೀತಿಯಾಗಿ ಯಾವುದೂ ಇಲ್ಲ ದೇವರಿಗೆ. ಅವರವರ ಯೋಗ್ಯತೆ, ಅವರವರ ಪ್ರಾಚೀನ ಕರ್ಮ, ಅವರವರ ಪ್ರಯತ್ನ ಅದನ್ನು ನೋಡಿಕೊಂಡು ದೇವರು ಕೆಲಸಗಳನ್ನ ಮಾಡ್ತಾನೆ. ಇನ್ನೊಂದು ಕಾರಣವನ್ನು ಕೂಡ ಹೇಳ್ತಾರೆ, ನಿರವಧ್ಯಸ್ಯ ರಾಗಾದಿ ದೋಷ ಶೂನ್ಯಸ್ಯ ಇತ್ಯರ್ಥ. ದೇವರಿಗೆ ಇದು ಬೇಕು ಇದು ಬೇಡ ಹಾಗೆ ಅಂತ ಯಾವುದೂ ಇಲ್ಲ. ಇಷ್ಟ್ಯಾಕೆ ರಾಜಸೂಯಾಗ ಮಾಡುವಾಗ ಬ್ರಾಹ್ಮಣರು ಊಟ ಮಾಡಿದ ಎಂಜಿಲೆಲೆಗಳನ್ನ ತೆಗೆದಿದ್ದಾನೆ ದೇವರು. ಇನ್ನೇನು ಹೇಳೋದು? ನಮ್ಮ ಮನೇಲಿ ಊಟ ಮಾಡಿದ ತಟ್ಟೆ ನಾವು ತೆಗೆಯಕ್ಕೆ ಹಿಂಜರಿತೀವಿ, ನಾವೇ ಊಟ ಮಾಡಿದ್ದು. ಆದರೆ ಪರಮಾತ್ಮ ಬ್ರಾಹ್ಮಣರು ಊಟ ಮಾಡಿದ ಎಂಜಲನ್ನ ತಾನು ತೆಗಿತಾ ಇದ್ದಾನೆ. 1,00,000 ಬ್ರಾಹ್ಮಣರು ಊಟ ಆಗಬೇಕು. ಒಂದೊಂದು ಸಾರಿ ಒಂದೊಂದು ಪಂಕ್ತಿಗೂ ಲಕ್ಷ ಬ್ರಾಹ್ಮಣ ಭೋಜನ. ಅದು ಎಷ್ಟು ಲಕ್ಷ ಆಗಿತ್ತೋ ಗೊತ್ತಿಲ್ಲ. ಎಲೆಗಳನ್ನ ದೇವರೇ ತೆಗಿಬೇಕು. ಈ ರೀತಿಯಾಗಿ ತಾನು ಕೆಲವು ದೇವರಿಗೆ ಅದೇ ಹೇಳಿದ್ದು, ಉಚ್ಚ ನೀಚ ಅಂತ ದೇವರಲ್ಲಿ ಆ ಭೇದವೇ ಇಲ್ಲ. ಯಾಕೆ? ಎಲ್ಲಾ ಕಾರ್ಯ ಮಾಡುವವನು ದೇವನೇ. ಇಷ್ಟು ಒಂದು ಒಳ್ಳೆ ವಿಚಾರ ನೋಡಿ, ಇದು ಭೀಷ್ಮರು ತಾವು ಹೇಳ್ತಾ ಇದ್ದಾರೆ. ಅದನ್ನ ಯಾತಕ್ಕೆ ಮಾಡ್ತಾನೆ? ಅವರ ಆ ಜೀವರಾಶಿಗಳಿಗೆ ಆ ಫಲ ಕೊಡಬೇಕು, ಅದರಿಂದಲೇ ಅವರಿಗೆ ಹಿತ ಆಗುತ್ತದೆ, ಸಜ್ಜನರ ಹಿತಕ್ಕಾಗಿ ಮಾಡ್ತಾನೆ ಅಂತ ಅರ್ಥ. ಅದ್ವಯಸ್ಯ ದೇವರೆಂತವ? ಸಮಾಧಿಕ ಇಲ್ಲದವ ಅಂತ ಸರ್ವಸ್ವಾಮಿಯಾದ ಪರಮಾತ್ಮ ಎಲ್ಲವನ್ನು ಮಾಡ್ತಾನೆ. ತದಾಪೇಕಾಂತ ಭಕ್ತೇಶು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಅಸೋಂಸ್ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಆದರೂ ಕೂಡ ಸಜ್ಜನರಲ್ಲಿ ಒಂದು ವಾತ್ಸಲ್ಯ, ದೇವರು ವಾತ್ಸಲ್ಯ ತೋರಿಸ್ತಾನೆ, ವಿಶೇಷವಾದ ಪ್ರೀತಿಯನ್ನು ತೋರಿಸ್ತಾನೆ ತನ್ನ ಭಕ್ತರಲ್ಲಿ, ಸಜ್ಜನರಲ್ಲಿ. ಯಾಕೆ? ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ತಥಾಪಿ ಮಮಾಹಂ ಇತ್ಯಹಂಕಾರ ಕಾರ್ಯ ಅಭಿಮಾನಾಭಾವೇಪಿ, ನಾನು ನನ್ನದು ಎನ್ನುವ ಅಹಂಕಾರ ಇಲ್ಲದೇ ಇದ್ರೂ ಕೂಡ ಎನ್ಮೇ ಅಸೂನ್ ತ್ಯಜತಃ ಸಾಕ್ಷಾತ್ ಕೃಷ್ಣ ದರ್ಶನಮಾಗ. ನೋಡಿ, ನನ್ನ ಮೇಲೆ ಕೃಪೆಯಿಂದ, ನನ್ನ ಮೇಲೆ ಅನುಕಂಪ ತೋರಿ ಪರಮಾತ್ಮ ಏನ್ ಮಾಡಿದ್ದಾನೆ? ಇಲ್ಲಿಗೆ ಬಂದು ದರ್ಶನ ಕೊಡ್ತಾ ಇದ್ದಾನೆ ನೋಡಿ. ಇದೆ ದೇವರು ಭಕ್ತರ ಮೇಲೆ ಮಾಡುವ ವಾತ್ಸಲ್ಯ ಅಂದ್ರೆ ಈ ರೀತಿ ಇರುತ್ತದೆ. ಏನೋ ಹೋದರು ಭೀಷ್ಮರು ಹೋದ್ರು ಅಂತ ಆಗಿಲ್ಲ ನೋಡಿ. ಭೀಷ್ಮರು ಎನ್ನುವ ಸೂರ್ಯ
ಆ ಸೂರ್ಯ ಅಸ್ತ ಆಗುವುದರಲ್ಲಿ ಅವರಲ್ಲಿರುವ ಜ್ಞಾನ ಭಂಡಾರವನ್ನ ನಾವು ಜಗತ್ತಿಗೆ ಸಾರಬೇಕು ಅಂತ ದೃಷ್ಟಿಯಿಂದ ಪರಮಾತ್ಮ ಎಲ್ಲ ಪಾಂಡವರನ್ನ ಕರ್ಕೊಂಡು ಬಂದು ಆ ಉಪದೇಶಾದಿಗಳನ್ನ ಮಾಡಿಸ್ತಾನೆ. ನನ್ನ ಮೇಲೆ ಕೃಪೆ ತೋರಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಭಕ್ತಿಯಾವೇಶ್ಯ ಮನೋ ಯಸ್ಮಿನ್ ವಾಚಾ ಯನ್ನಾಮ ಕೀರ್ತಯನ್ ತ್ಯಜನ್ ಕಲೇವರಂ ಯೋಗಿ ಮುಚ್ಚತೆ ಕಾಮಕರ್ಮಭಿಹಿ. ಈ ರೀತಿಯಾಗಿ ಪ್ರಾಣತ್ಯಾಗ ಮಾಡುವ ಸಂದರ್ಭದಲ್ಲಿ ಭಕ್ತಿಯಿಂದ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ, ಮನಸ್ಸು ದೇವರಲ್ಲೇ ಇರಬೇಕು, ಮಾತು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಬೇಕು. ಈ ರೀತಿಯಾಗಿ ಮಾಡ್ತಾ ಯಾರು ತ್ಯಜನ್ ಕಲೇವರಂ ಶರೀರವನ್ನು ಬಿಡ್ತಾರೆ ಅಂತ ಯೋಗಿಯಾದವ ಮುಚ್ಚತೆ ಕಾಮಕರ್ಮಭಿಹಿ, ಕಾಮ್ಯ ಕರ್ಮದಿಂದ ಅವನು ಬಿಡುಗಡೆಯನ್ನ ಹೊಂದುತ್ತಾನೆ. ಹಾಗೆ ಅಂತ ಈ ರೀತಿಯಾಗಿ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಅವನ ಮನಸಾ ಚಿಂತನೆ ಮಾಡ್ತಾ ಹೊರಟ್ರನೇ ಕಾಮ್ಯಕರ್ಮ ಹೊಟ್ಟೋಗ್ತದೆ. ಅಂದ್ರೆ ಸಾಕ್ಷಾತ್ ದೇವರು ಎದುರುಗಡೆ ನಿಂತಿದ್ದಾನೆ, ಅವನನ್ನು ನೋಡ್ತಾ ನೋಡ್ತಾ ದೇಹತ್ಯಾಗ ಮಾಡೋದು ಎಂಥ ಸೌಭಾಗ್ಯ ಅದು. ವಾಲಿಗೆ ಹಾಗಾಗಿತ್ತಂತೆ. ವಾಲಿ ರಾಮನ ಬಾಣ ಬಿಟ್ಟಾಗ ತಾನು ರಾಮದೇವರು ನೋಡ್ತಾನೆ ಮೃತನಾಗ್ತಾ. ರಾಮದೇವರು ಬಂದು ಕೇಳಿದ್ರಂತೆ ವಾಲಿ ಹತ್ರ, ನೋಡು ವಾಲಿ, ನಿನಗೆ ಆ ಬಾಣವನ್ನ ತೆಗೆದು, ದೇವಿ ಪರಮಾತ್ಮನೇ ಬಿಟ್ಟದ್ದು, ರಾಮದೇವರೇ ಬಿಟ್ಟದ್ದು ಬಾಣ, ನಾನು ತೆಗೆದು ನಿನ್ನ ಬದುಕಿಸ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳಿದ್ರಂತೆ ರಾಮಚಂದ್ರ. ಆದ್ರೂ ವಾಲಿ ಒಂದು ಮಾತು ಹೇಳ್ತಾನೆ, ಸ್ವಾಮಿ ನೀನಿರುವಾಗ ನಿನ್ನ ಕಣ್ಣು ಎದುರುಗಡೆ ದೇಹತ್ಯಾಗ ಮಾಡೋದು ಇದು ಹೇಗಿದ್ರು ಒಂದಲ್ಲ, ಈಗ ನೀನು ಬದುಕಿಸ್ಬೋದು, ಆದ್ರೆ ಒಂದಲ್ಲ ದಿನ ನಾನು ದೇಹ ಬಿಡ್ಲೇಬೇಕು. ಆಗ ನೀನು ಎದುರುಗಡೆ ಸಿಗ್ತೀಯಾ ನಂಗೆ, ಅನಾಯಾಸವಾಗಿ ನಾನು ಆ ದೇಹತ್ಯಾಗ ಮಾಡಬೇಕು, ನನ್ನ ಎದುರುಗಡೆ ನೀನು ಬಂದಿದ್ದೀಯಾ, ಅದರಿಂದ ಈಗಲೇ ನಾನು ತ್ಯಾಗ ಮಾಡ್ತೇನೆ, ಅನುಗ್ರಹ ಮಾಡು ಅಂತ ಪರಮಾತ್ಮನ ಹತ್ರ ವಾಲಿ ಪ್ರಾರ್ಥನೆ ಮಾಡಿದ್ದು ರಾಮಾಯಣದಲ್ಲಿ ಬರುತ್ತದೆ ನೋಡಿ. ಅಲ್ಲಿ ವಾಲಿ ಆ ದೇವರ ಎದುರುಗಡೆನೆ ದೇಹ ಬಿಟ್ಟದ್ದು. ಇಲ್ಲೂ ಭೀಷ್ಮಾಚಾರ್ಯರು ಹಾಗೆ ಕೃಷ್ಣನ ಎದುರುಗಡೆ ದೇಹವನ್ನ ಬಿಡ್ಲಿಕ್ಕೆ ಉದ್ಯುಕ್ತರಾಗ್ತಾ ಇದ್ದಾರೆ. ಆ ರೀತಿಯಾಗಿ ಯಾರು ಶರೀರ ತ್ಯಾಗ ಮಾಡ್ತಾರೆ, ಭೀಷ್ಮರು ನಮಗೂ ಒಂದು ವಿಚಾರ ತಿಳಿಸ್ತಾರೆ, ಆಚಾರ ತಿಳಿಸ್ತಾರೆ ನೋಡಿ ದ್ವಾದಶ ಸ್ತೋತ್ರದಲ್ಲಿ. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲಿ ದೇಹತ್ಯಾಗ ಮಾಡುವ ಸಂದರ್ಭದಲ್ಲಿ ಪರಮಾತ್ಮನ ಸ್ಮರಣೆ, ಮನಸ್ಸು ದೇವರಲ್ಲಿ ಇರಬೇಕು, ಬಾಯಿ ದೇವರ ಗುಣಗಾನ ಮಾಡಬೇಕು, ಕಣ್ಣು ದೇವರ ರೂಪವನ್ನು ನೋಡ್ಬೇಕು. ಆ ರೀತಿಯಾಗಿ ದೇಹತ್ಯಾಗವನ್ನ ಮಾಡಿದರೆ ಅಂಥವರು ಕಾಮ್ಯಕರ್ಮದಿಂದ ಅವರು ನಿರ್ಮುಕ್ತರಾಗ್ತಾರೆ ಅಂತ ಅರ್ಥ. ತದೇವ ದೇವೋ ಭಗವಾನ್ ಪ್ರತೀಕ್ಷತಾಂ ಕಲೇವರಂ ಯಾವದಿದಂ ಹಿನೋಮ್ಯಹಂ ಪ್ರಸನ್ನಃ ಸಾರುಣಲೋಚನೋಲ್ಲಸನ್ ಮುಖಾಂಬುಜೋ ಧ್ಯಾನ ಪತಶ್ಚತುರ್ಭುಜಃ. ಅಂತಹ ಪರಮಾತ್ಮನನ್ನ ನೋಡ್ತಾನೆ ನಾನು ನನ್ನ ಶರೀರವನ್ನ ತ್ಯಜಾಮಿ, ಬಿಟ್ಟು ನನ್ನ ಸ್ವೇಚ್ಛಾ ಮರಣಿಗಳು. ಭೀಷ್ಮರು ಯಾವಾಗ ಇಚ್ಛೆ ಪಡ್ತಾರೋ ಆಗ ಅವರು ಸಾಯಬಹುದು. ಏನೇ ಬಾಣ ಚುಚ್ಚಿದ್ರು, ರಕ್ತ ಹೋಗಿದ್ರು, ಅವ್ರ ಇಚ್ಛೆ ಆಗಿರ್ಬೇಕು. ಎಂಥ ವರ ನೋಡಿ, ಅವ್ರ ತಂದೆ ಕೊಟ್ಟದ್ದು, ಶಂತನು ಮಹಾರಾಜ ಕೊಟ್ಟ ವರ ಅದು, ಇಚ್ಛಾಮರಣಿ ಆಗು ಹಾಗೆ ಅಂತ. ಅದರಿಂದ ಪ್ರಸನ್ನ ಹಾಸಾರುಣ ಅರುಣ ಲೋಚನೋಲ್ಲಸನ್ ಹಾಗೆ ಅಂತ ಮುಗುಳು ನಗೆಯಿಲ್ಲ, ಕೆಂಪಾದ ಕಣ್ಣುಗಳು. ಕೆಂಪಾದ ಕಣ್ಣುಗಳು ಅಂದ್ರೆ ಏನೋ ಸೆಟ್ಟಿನಿಂದ ಕಣ್ಣು ಕೆಂಪಾಯಿತು ಅಂತ ತಿಳ್ಕೊಬಾರ್ದು. ಮಾನ್ಯವಾಗಿ ಕಣ್ಣು, ಪರಮಾತ್ಮನ ಕಣ್ಣು ಇನ್ನು ವಿಶೇಷವಾಗಿ ಸ್ವಲ್ಪ ಕೆಂಪು ಇರ್ತದೆ. ಅದು ಸಿಟ್ಟು ಅಂತ ಅಲ್ಲ, ಅದು ಒಳ್ಳೆ ಲಕ್ಷಣ ಅಂತ. ಕಣ್ಣಿನ ತುದಿಯಲ್ಲಿ ಕೆಂಪು ಇದ್ದೇ ಇರ್ತದೆ ನೋಡಿ. ಆ ರೀತಿಯಾಗಿ ಅಂತಹ ಮುಖವನ್ನ ನೋಡ್ತಾ ಧ್ಯಾನ ಮಾಡ್ತಾ ಚತುರ್ಭುಜನ ಪರಮಾತ್ಮನ ರೂಪವನ್ನ ಧ್ಯಾನ ಮಾಡ್ತಾ ನಾನು ಶರೀರವನ್ನ ಬಿಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸುತ ಹೇಳ್ತಾರೆ, ಸುತ ಉವಾಚ ಯುಧಿಷ್ಠಿರಸ್ತದಾಕರ್ಣ್ಯ ಶಯಾನಂ ಶರಪಂಜರೇ ಅಪೃಚ್ಛದ್ವಿವಿಧಾನ್ ಧರ್ಮಾನ್ ಋಷೀನಾಂ ಅನುಶೃಣ್ವತಾಂ. ಈ ಒಂದು ಸಂದರ್ಭದಲ್ಲಿ ಯುಧಿಷ್ಠಿರ ತಾನು ಅನೇಕ ಪ್ರಶ್ನೆಗಳನ್ನ ಮಾಡ್ತಾನೆ. ನೀನ್ ಏನೇನ್ ಪ್ರಶ್ನೆಗಳಿದೆಯಾ ಕೇಳು, ನಾನು ಉತ್ತರ ಕೊಡ್ತೀನಿ. ನಾನು ಪರಮಾತ್ಮನನ್ನು ನೋಡ್ತಾ ಸಮಕ್ಷಮದಲ್ಲಿ ನಾನು ದೇಹವನ್ನು ಬಿಡಬೇಕು ಅಂತ ಇಚ್ಛೆ ಪಟ್ಟಿದ್ದಾಗ ಭೀಷ್ಮರು, ಯುಧಿಷ್ಠಿರ ತಾನು ಅನೇಕ ಪ್ರಶ್ನೆಗಳನ್ನ ಮಾಡಿದ. ಭೀಷ್ಮರು ಕೊಟ್ಟ ಉತ್ತರವನ್ನ ಎಲ್ಲರೂ ಕೇಳಿದರು. ಎಲ್ಲರೂ ಅಂದ್ರೆ ಪಾಂಡವರು, ಅಲ್ಲಿ ಸೇರಿದ್ದ ಋಷಿಗಳು, ಪರಮಾತ್ಮ ಎಲ್ಲರೂ ಕೂಡ ಕೇಳಿದರು ಅಂತ ಅರ್ಥ. ಪುರುಷ ಸ್ವಭಾವ ವಿಹಿತಾನ್ ಯಥಾ ವರ್ಣಂ ಯಥಾಶ್ರಮಂ ವೈರಾಗ್ಯ ರಾಗೋಪಾದಿಭ್ಯಾಂ ಆಮ್ನಾತೋ ಭಯಲಕ್ಷಣಾನ್. ಏನೇನು ಉಪದೇಶ ಮಾಡಿದರು? ಪುರುಷ ಸ್ವಭಾವ, ಪುರುಷರ ಯೋಗ್ಯತೆ ತಕ್ಕಂತೆ, ವಿಹಿತಾನ್ ಯಥಾವರ್ಣಂ, ಯಾವ ವರ್ಣದವರು,
ಯಾವ ಯಾವ ಆಶ್ರಮದವರು, 4 ವರ್ಣ 4 ಆಶ್ರಮ ಇದೆ. ಯಾವುದು 4 ವರ್ಣ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಯಾವ ಯೋನಿಯಲ್ಲಿ ಯಾರು ಹೇಗೆ ಹುಟ್ಟಿದ್ದಾರೋ ಅದರ ತಕ್ಕಂತೆ. ಇನ್ನು 4 ಆಶ್ರಮ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ ಅಂತ 4 ಆಶ್ರಮ. ಅವರವರಿಗೆ ವಿಹಿತವಾದದ್ದು, ಯಾವ ವರ್ಣದವರು ಯಾವ ಆಶ್ರಮದವರು ಅವರಿಗೆ ವಿಹಿತವಾದ ಕರ್ಮವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನ ಅವರವರು ಮಾಡಬೇಕು ಅಂತ ಮಾಡ್ತಾ, ವೈರಾಗ್ಯ ರಾಗಾಭ್ಯಾಂ ಉಪಾದಿಭ್ಯಾಂ ನಿಮಿತ್ತಾಭ್ಯಾಂ ಕ್ರಮೇಣ ಅಮ್ನಾಥಂ ಶ್ರುತ್ಯಾದಿನ ಪ್ರತಿಪಾದಿತಂ ಉಭಯಂ ನಿವೃತ್ತಿ ಪ್ರವೃತ್ತಿ ರೂಪಂ ಲಕ್ಷಣಂ ಸ್ವರೂಪಂ ತೇಷಾಂ ತಾನ್. ಶ್ರುತ್ಯಾದಿನ ಪ್ರತಿಪಾದಿತಂ ನಿವೃತ್ತಿ ಪ್ರವೃತ್ತಿ, ಆ ವರ್ಣಾಶ್ರಮದವರು ಏನೇನ್ ಮಾಡಬೇಕು ಅಂತ ವೇದಾದಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದು ಎರಡಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ ಆಗ್ತದೆ, ಸಂಸಾರ ಬಂಧನಕ್ಕೂ ಕಾರಣ ಆಗ್ತದೆ. ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ. ಪ್ರವೃತ್ತಿ ಮಾರ್ಗ ಮಾಡಿದರೆ ಸಂಸಾರದಲ್ಲೇ ಇರ್ತೀವಿ, ನಿವೃತ್ತಿ ಮಾರ್ಗವನ್ನ ಮಾಡಿದರೆ ನಾವು ಮೋಕ್ಷವನ್ನ ಪಡಿತೀವಿ. ಅಂಥ ಒಂದು ವಿಚಾರಗಳನ್ನ ತಿಳಿದು ನಾವು ಸಾಧನೆಯನ್ನು ಮಾಡಬೇಕು ಅಂತ ಯುಧಿಷ್ಠಿರನಿಗೆ ಹೇಳ್ತಾರೆ. ದಾನ ಧರ್ಮಾನ್ ರಾಜಧರ್ಮಾನ್ ಮೋಕ್ಷ ಧರ್ಮಾನ್ ವಿಭಾಗಶಃ ಸ್ತ್ರೀ ಧರ್ಮಾನ್ ಭಗವದ್ ಧರ್ಮಾನ್ ಸಮಾಸವ್ಯಾಸಯೋಗತಃ. ಏನೇನ್ ಹೇಳಿದರು? ದಾನ ಧರ್ಮ, ದಾನಗಳನ್ನ, ಏನೇನ್ ದಾನಗಳನ್ನ ಮಾಡಿದರೆ ಏನೇನು ಫಲ, ದಾನ ಯಾಕೆ ಮಾಡಬೇಕು, ಅದರ ಕುರಿತು ವಿಶೇಷವಾಗಿ ಒಂದು ಉಪನ್ಯಾಸಗಳನ್ನ ಮಾಡಿದರು. ಅನೇಕ ಕಥೆಗಳನ್ನ ಹೇಳ್ತಾ ಬಂದರು ಅವರು. ಅದನ್ನ ದಾನ ಧರ್ಮ ಪರ್ವಣಿ ಅಂತ ಕರೀತಾರೆ. ಅದೊಂದು ವಿಶೇಷ ಪರ್ವದೇ ಇದೆ. ಇನ್ನು ರಾಜಧರ್ಮ, ಕ್ಷತ್ರಿಯರಾದವ ರಾಜ್ಯವನ್ನ ಹೇಗೆ ನಡೆಸಬೇಕು. ಯಾಕೆ ಯುಧಿಷ್ಠಿರ ರಾಜನಾಗ್ಲಿಕ್ಕಿದ್ದಾನೆ, ರಾಜನಾಗಿದ್ದಾನೆ, ಅವನಿಗೆ ಉಪದೇಶ ಮಾಡಬೇಕು. ಮೋಕ್ಷ ಧರ್ಮ, ಮೋಕ್ಷವನ್ನ ಪಡೆಯುವ ಕ್ರಮ ಹೇಗೆ, ಉಪಾಸನ ಹೇಗೆ, ದೇವರ ಭಕ್ತಿಯನ್ನು ಬೆಳೆಸುವ ಕ್ರಮ ಹೇಗೆ, ಅದನ್ನೆಲ್ಲ ತಿಳಿಸಿಕೊಡುವುದು ಮೋಕ್ಷ ಧರ್ಮ ಪರ್ವ ಅಂತ. ಈ ರೀತಿಯಾಗಿ ವಿಭಾಗಗಳನ್ನ ಮಾಡಿ, ಮತ್ತು ಸ್ತ್ರೀ ಧರ್ಮ, ಸ್ತ್ರೀಯರು ವಿಶೇಷವಾಗಿ ಮಾಡಬೇಕಾದ ಧರ್ಮಗಳು ಏನು ಅದನ್ನು ತಿಳಿಸಿ, ಭಗವದ್ ಧರ್ಮ, ಪರಮಾತ್ಮನ ಪ್ರಸಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಬೇಕಂದ್ರೆ ಏನೇನು ಧರ್ಮಗಳನ್ನು ಮಾಡಬೇಕು, ಭಾಗವತ ಧರ್ಮ ಅಂತ ಏನಿದೆ ಅದು ಎಲ್ಲವನ್ನು ಕೂಡ ಸಂಕ್ಷೇಪ ವಿಸ್ತಾರ, ಸಮಾಸ ವ್ಯಾಸಯೋಗತಃ ಅಂತ ಬರೀತಾರೆ. ಸಂಕ್ಷೇಪವಾಗಿ ಹೇಳೋದು, ವಿಸ್ತಾರವಾಗಿ ಹೇಳೋದು, ಆ ರೀತಿಯಾಗಿ ಹೇಳಿ ಉಪದೇಶವನ್ನು ಮಾಡಿದರು. ಧರ್ಮಾರ್ಥ ಕಾಮ ಮೋಕ್ಷಾಂಚ ಸಹೋಪಾಯಾನ್ಯಥಾ ಮುನೇ ನಾನಾಖ್ಯಾನೇತಿಹಾಸೇಷು ವರ್ಣಯಾಮಾಸ ತತ್ವವಿತ್. ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳು ಅಂತ ಏನಿದೆ ಅದನ್ನೆಲ್ಲ ಹೇಗೆ ಪಡೆಯೋದು, ಅದಕ್ಕೆ ಉಪಾಯಗಳು ಏನು, ಅದನ್ನೆಲ್ಲವನ್ನು ಕೂಡ ತಿಳಿಸಿ, ನಾನಾಖ್ಯಾನ, ವಿವಿಧವಾದ ಕಥೆಗಳು, ಅದನ್ನ ಮೂಲಕ ಇತಿಹಾಸಗಳು, ಆ ಧರ್ಮಗಳನ್ನೆಲ್ಲ ಅವರು ವರ್ಣನೆ ಮಾಡಿದರು ಅಂತ ಇಷ್ಟು ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.